ನಾನು ಫೇಸ್ಬುಕ್ ಮೂಲಕ ಎಪಿಕೆಎಸ್ ಸಾವಯವ ಉತ್ಪನ್ನಗಳ ಬಗ್ಗೆ ತಿಳಿದುಕೊಂಡೆ. ಅವರ ಸಲಹೆಯ ಮೇರೆಗೆ ನಾನು ಅಭಿಮಾನ್ ಅನ್ನು ಬಳಸಲು ಪ್ರಾರಂಭಿಸಿದೆ. ನನ್ನ ಜಮೀನಿನಲ್ಲಿ ಸಕ್ಕೈ ಮತ್ತು ನಾಡು ವಿಧದ ಬಾಳೆ ಗಿಡಗಳಿವೆ. ನಾವು 1 ಲೀಟರ್ ಉತ್ಪನ್ನವನ್ನು 200 ಲೀಟರ್ ನೀರಿನೊಂದಿಗೆ ಬೆರೆಸಿ ಪ್ರತಿ 15 ದಿನಗಳಿಗೊಮ್ಮೆ ಹಾಕಿದ್ದೇವೆ. ನಾವು ಈ ಅನ್ವಯಿಕ ವೇಳಾಪಟ್ಟಿಯನ್ನು 3 ರಿಂದ 5 ತಿಂಗಳ ಅವಧಿಯಲ್ಲಿ 3 ಬಾರಿ ಅನುಸರಿಸಿದ್ದೇವೆ. ಅಭಿಮಾನ್ ಬಳಸಿದ ನಂತರ ಮರಗಳ ಬೆಳವಣಿಗೆ ಗಮನಾರ್ಹವಾಗಿ ಸುಧಾರಿಸಿತು. ಪರಿಣಾಮವಾಗಿ ಗಿಡಗಳು ಹಚ್ಚ ಹಸಿರಾಗಿ ಬೆಳೆದವು ಮತ್ತು ಬಾಳೆಗೊನೆಗಳು ಹೆಚ್ಚಿನ ಬಲದಿಂದ ಬೆಳೆದವು. ನಮಸ್ಕಾರ, ನನ್ನ ಹೆಸರು ಸಮುತಿರಪಾಂಡಿ. ನಾನು ತೂತುಕುಡಿ ಜಿಲ್ಲೆಯ ಅಗರಂ ಗ್ರಾಮದವನು. ನಾನು ಕಳೆದ 15 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಪ್ರಸ್ತುತ ನಾನು ಅರಮಂಗಲಂ ಪ್ರದೇಶದಲ್ಲಿ ಬಾಳೆಹಣ್ಣನ್ನು ಬೆಳೆಸುತ್ತಿದ್ದೇನೆ. ನಮ್ಮ ಪ್ರದೇಶದಲ್ಲಿ ಬಾಳೆ ಮತ್ತು ಭತ್ತವನ್ನು ಪ್ರಮುಖವಾಗಿ ಬೆಳೆಯಲಾಗುತ್ತದೆ. ಇವುಗಳಲ್ಲಿ ಹೆಚ್ಚಿನ ರೈತರು ಬಾಳೆಹಣ್ಣನ್ನು ಬೆಳೆಯುತ್ತಾರೆ. ನನ್ನ ತೋಟದಲ್ಲಿ ಸಕ್ಕೈ ಮತ್ತು ನಾಡು ಬಾಳೆ ಮರಗಳು ಇವೆ. ಆರಂಭದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಅವಲಂಬಿಸಿದ್ದೇವೆ. ಆದಾಗ್ಯೂ ತೋಟದ ಕೆಲವು ವಿಭಾಗಗಳಲ್ಲಿ ಬೆಳವಣಿಗೆ ತೃಪ್ತಿಕರವಾಗಿರಲಿಲ್ಲ. ಈ ಪರಿಸ್ಥಿತಿಯು ಪರ್ಯಾಯ ವಿಧಾನಗಳನ್ನು ಹುಡುಕುವಂತೆ ನಮ್ಮನ್ನು ಒತ್ತಾಯಿಸಿತು. ಈ ಹಂತದಲ್ಲಿಯೇ ನಾನು ಫೇಸ್ಬುಕ್ ಮೂಲಕ ಎಪಿಕೆಎಸ್ ಸಾವಯವ ಉತ್ಪನ್ನಗಳ ಬಗ್ಗೆ ತಿಳಿದುಕೊಂಡೆ. ಅವರ ಶಿಫಾರಸುಗಳ ಮೇರೆಗೆ ನಾನು ಅಭಿಮಾನ್ ಅನ್ನು ಬಳಸಲು ಪ್ರಾರಂಭಿಸಿದೆ. ನಾವು 1 ಲೀಟರ್ ಉತ್ಪನ್ನವನ್ನು 200 ಲೀಟರ್ ನೀರಿನೊಂದಿಗೆ ಬೆರೆಸಿ ಪ್ರತಿ 15 ದಿನಗಳಿಗೊಮ್ಮೆ ಹಾಕಿದ್ದೇವೆ. ನಾವು 3 ರಿಂದ 5 ತಿಂಗಳ ಅವಧಿಯಲ್ಲಿ ಈ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು 3 ಬಾರಿ ಪುನರಾವರ್ತಿಸಿದ್ದೇವೆ. ಅಭಿಮಾನ್ ಬಳಸಿದ ನಂತರ ಮರಗಳ ಬೆಳವಣಿಗೆ ಗಮನಾರ್ಹವಾಗಿ ಸುಧಾರಿಸಿತು. ನಂತರ ಗೊನೆ ರೂಪಿಸುವ ಹಂತದಲ್ಲಿ ನಾವು ಆರ್ಬಿಕ್ಸ್ ಅನ್ನು ಹಾಕಿದ್ದೇವೆ. ಇದರ ಪರಿಣಾಮವಾಗಿ ಮರಗಳು ಹಚ್ಚ ಹಸಿರಾಗಿ ಉಳಿದಿವೆ ಮತ್ತು ಬಾಳೆಗೊನೆಗಳು ಅಸಾಧಾರಣ ಬಲದಿಂದ ಬೆಳೆಯುತ್ತವೆ. ಹಣ್ಣು ಹೆಪ್ಪುಗಟ್ಟಿದ ನಂತರ ನಾವು FL77 ಅನ್ನು ಸಿಂಪಡಿಸಿದ್ದೇವೆ. ನಾವು ಅದನ್ನು ಹಣ್ಣು ಮತ್ತು ಕಾಂಡ ಎರಡಕ್ಕೂ ನೇರವಾಗಿ ಸಿಂಪಡಿಸಿದ್ದರಿಂದ ಬಾಳೆಹಣ್ಣುಗಳು ಅವುಗಳ ನೈಸರ್ಗಿಕ ಬಣ್ಣವನ್ನು ಉಳಿಸಿಕೊಂಡು ಉತ್ತಮ ಗುಣಮಟ್ಟಕ್ಕೆ ಬೆಳೆದವು. ಈ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದರಿಂದ ಬಾಳೆಹಣ್ಣಿನ ಗೊಂಚಲುಗಳ ತೂಕ ಗಮನಾರ್ಹವಾಗಿ ಹೆಚ್ಚಾಯಿತು. ಈ ಉತ್ಪನ್ನವು ಅತ್ಯಂತ ಪ್ರಯೋಜನಕಾರಿ ಎಂದು ನಾನು ಕಂಡುಕೊಂಡೆ. ನಾನು ಇದನ್ನು ನನ್ನ ಸ್ನೇಹಿತರಿಗೆ ಶಿಫಾರಸು ಮಾಡಿದ್ದೇನೆ ಮತ್ತು ಅವರು ಸಹ ಇದನ್ನು ಬಳಸಿದ್ದಾರೆ ಮತ್ತು ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿದ್ದಾರೆ. ನೀವು ಸಹ ಇದನ್ನು ಬಳಸಬಹುದು ಮತ್ತು ಪ್ರಯೋಜನಗಳನ್ನು ಪಡೆಯಬಹುದು. ಎಪಿಕೆಎಸ್ ಆರ್ಗಾನಿಕ್ಗೆ ಧನ್ಯವಾದಗಳು.